ಮಹಾರಾಷ್ಟ್ರದ ನಾಗ್ಪುರದಲ್ಲಿಂದು ನಡೆದ 16ನೇ ಆಗ್ರೋ ವಿಷನ್ ಸಮಾವೇಶದ ಉದ್ಘಾಟನಾ ಸಮಾರಂಭದಲ್ಲಿ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಪಾಲ್ಗೊಂಡರು. ಈ ವೇಳೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಉಪಸ್ಥಿತರಿದ್ದರು. पशुखाद्य प्रकल्पाचा भूमिपूजन सोहळा ज्याचं डिजिटल उद्घाटन माननीय गडकरी ಬಳಿಕ ಶಿವರಾಜ್ ಸಿಂಗ್ ಚೌಹಾಣ್ ರೈತರಿಗೆ ಉತ್ತಮ ಸಸಿಗಳು ದೊರೆಯುವಂತಾಗಲು ಮತ್ತು ಕೃಷಿ ನಷ್ಟ ತಪ್ಪಿಸಲು ಉತ್ತಮ ನರ್ಸರಿಗಳ ಅಗತ್ಯವಿದೆ. ಉತ್ತಮ ಸಸಿಗಳನ್ನು ಉತ್ಪಾದಿಸುವ ನರ್ಸರಿಗಳಿಗೆ ತಾಂತ್ರಿಕ ಹಾಗೂ ಆರ್ಥಿಕ ಸಹಕಾರ ನೀಡಲಾಗುವುದು ಎಂದು ತಿಳಿಸಿದರು. ದೇಶದಲ್ಲಿ ಪ್ರತಿ ಹೆಕ್ಟೇರ್ ಉತ್ಪಾದನೆ ಕಡಿಮೆ ಇದ್ದು ಉತ್ಪಾದನೆ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗಿದೆ. ಪ್ರಸ್ತುತ ದೇಶದಲ್ಲಿ ವಂಶವಾಹಿ ತಿದ್ದುಪಡಿಗೆ ಒಳಗಾದ ಧಾನ್ಯಗಳನ್ನು ಬೆಳೆಯಲು ಅವಕಾಶವಿಲ್ಲ. ಈ ಬೆಳೆಗಳಿಗೆ ಸಂಬಂಧಿಸಿ ಕೆಲವು ನಿಯಮಗಳಿವೆ. ಆದರೆ ದೇಶದ ಸಂಶೋಧಕರು ವಂಶವಾಹಿ ತಿದ್ದುಪಡಿಗೆ ಒಳಗಾದ 2 ಧಾನ್ಯಗಳ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದು ಭವಿಷ್ಯದಲ್ಲಿ ಸಹಕಾರಿಯಾಗಲಿವೆ. ರೈತರ ಆದಾಯ ಹೆಚ್ಚಳ ಹಾಗೂ ಪ್ರತಿ ಹೆಕ್ಟೇರ್ ಉತ್ಪಾದನೆ ಹೆಚ್ಚಿಸಲು ಈ ಬೆಳೆಗಳು ಅನುಕೂಲಕರವಾಗಿವೆ. ರೈತರ ಸಮಸ್ಯೆಗಳು ಹಾಗೂ ಅವರಿಗೆ ಅಗತ್ಯವಿರುವ ವಿಚಾರಗಳ ಕುರಿತು ಹೆಚ್ಚಿನ ಸಂಶೋಧನೆಗಳು ನಡೆಯಬೇಕು. ಈ ನಿಟ್ಟಿನಲ್ಲಿ ಪ್ರಯೋಗಾಲಯಗಳು ಮತ್ತು ಭೂಮಿಯನ್ನು ಜೋಡಿಸುವ ಕಾರ್ಯಕ್ಕೆ ಆದ್ಯತೆ ನೀಡಲಾಗಿದೆ ಎಂದರು. ಸಚಿವ ನಿತಿನ್ ಗಡ್ಕರಿ उपकरण देते हैं, उसमें कई बार पारदर्शिता का अभाव रहता है. कई बार जो उपयोगी उपकरण है वो मिल रहे हैं कि नहीं मिल रहे हैं, ये भी सवाल पैदा होता है. कस्टम हायरिंग सेंटर, ऐसे सेंटर बने या किसान को खरीदना ना पड़े, जरूरत पड़े वो ले जाए. अब गन्ने में सही कहा कि अब मजदूर नहीं मिलते, हाथ से काटने की समस्या है. हमें मैकेनाइजेशन चाहिए, हार्वेस्टर गन्ना भी काट के ले जाए. यहां तक के कपास में भी पिक करने वाली मशीनें अब बनानी पड़ेगी. हाथ से तोड़ना अब कठिन काम हो गया है, इसलिए मैकेनाइजेशन पर भी पूरा ध्यान देंगे और आपके पास जो आइडियाज है उनको भी हम शेयर करने का काम करेंगे. ಬಳಿಕ ಸುದ್ದಿಗಾರರೊಂದಿಗೆ ಶಿವರಾಜ್ ಸಿಂಗ್ ಚೌಹಾಣ್ ಕಳಪೆ ಬೀಜಗಳು, ಕೀಟನಾಶಕಗಳು ಮತ್ತು ರಸಗೊಬ್ಬರಗಳ ಮಾರಾಟ ತಡೆಯಲು ಪ್ರತ್ಯೇಕ ಕಾಯ್ದೆ ರೂಪಿಸಲಾಗುವುದು. ಪ್ರಸ್ತುತ ದೇಶದಲ್ಲಿ 1968ರ ಹಳೆಯ ಕಾಯ್ದೆ ಜಾರಿಯಲ್ಲಿದ್ದು ಹೊಸ ಕಾನೂನಿನಡಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು. ಈ ಕುರಿತಾದ ಮಾತುಕತೆ ಜಾರಿಯಲ್ಲಿದೆ ಎಂದು ತಿಳಿಸಿದರು. ಜಿಎಂ ಬೆಳೆಗಳಿಂದ 30% ಉತ್ಪಾದನೆ ಹೆಚ್ಚಲಿದೆ ಹಾಗೂ 20 ದಿನಗಳ ಮೊದಲೇ ಬೆಳೆಗಳು ಲಭ್ಯವಾಗಲಿವೆ. ಪರಿಣಾಮವಾಗಿ ನೀರು ಉಳಿತಾಯವಾಗಲಿದೆ. ಇಂಗಾಲದ ವಿಸರ್ಜನೆ ಕಡಿಮೆಯಾಗಿ ಪರಿಸರಕ್ಕೂ ಪೂರಕವಾಗಲಿದೆ ಎಂದು ಹೇಳಿದರು. अब हमने फसल बीमा योजना में संशोधन करके ये तय कर दिया है कि अगर जल भराव के कारण नुकसान होगा तो उसका भरपाई भी बीमा कंपनी करेगी और जंगली जानवर अगर फसल को नुकसान पहुंचाएंगे तो उसकी भी भरपाई की जाएगी, ताकि ये नुकसान से हम किसानों को बचा सकें.